May 18th, 2024 RCB ವರ್ಸಸ್ CSK ಮ್ಯಾಚ್ ಆದಮೇಲೆ ನನಗೆ ಅದು ಒಳ್ಳೆ ನಿದ್ದೆ. ಅವತ್ತು ಎದ್ದು ಏನು ಜೋಶ್ ಇತ್ತಂದರೆ ಕೆಲಸ ಮಾಡೋದಕ್ಕೆ ನನಗೆ. ನಾನು ಇಡೀ ಸೆಕೆಂಡ್ ಫ್ಲೋರ್ ಅಂದರೆ ನಮ್ಮ ರೂಮು, ಕ್ಲಾಸೆಟ್ ರೂಮು ಎಲ್ಲನೂ ಫುಲ್ ನೀಟಾಗಿ ಕ್ಲೀನ್ ಮಾಡಿ, ಎಲ್ಲ ಬಾಕ್ಸಸ್ನು ಸಾರ್ಟ್ ಮಾಡಿ, ಆಮೇಲೆ ಪೇಪರ್ ಅವ್ರನ್ನೆಲ್ಲ ಕರೆದು ಅವ್ರಿಗೆಲ್ಲ ಕೊಡಬೇಕಂತೆಲ್ಲ ನೀಟಾಗಿ ಎತ್ತಿಟ್ಟೆ. ನಮ್ಮ ರೂಮು 4 ದಿನದಿಂದ ಬಿದ್ದಿತ್ತು. ಆ್ಯಂಡ್ ಈ IPL ಟೆನ್ಷನಲ್ಲೇ ಬಹುಶಃ ನಾನು ಏನು ಕೆಲಸ ನೆಟ್ಟಿಗೆ ಮಾಡಿರಲಿಲ್ಲ. ಅದೆಲ್ಲ ಕೆಲಸ ಮಾಡಿ ಮುಗಿಸ್ದೆ, ರೂಮ್ ಕ್ಲೀನ್ ಮಾಡಿದೆ, ಕಸ ಗುಡಿಸ್ದೆ, ಸಾರಿಸ್ದೆ. ನನಗಾಗಿದ್ದಿದ್ದು ಖುಷಿನೇ ಬೇರೆ. ಆ್ಯಂಡ್ ನನ್ನ ಕಸಿನ್ಸ್ ಕೂಡ ಬರೋರಿದ್ದರು ಮನೆಗೆ. ಅದ್ರ ಮಧ್ಯ ಮಳೆ ಕೂಡ ಬಂತು. ಫುಲ್ ಜೋಶಲ್ಲೇ ಇದ್ದೆ ಇಡೀ ದಿನ ನಾನು. ಆ್ಯಂಡ್ RCBನ ನೆನೆಸ್ಕೊಂಡಿದ್ದ ಕ್ಷಣನೇ ಇಲ್ಲ, ಇಡೀ ದಿನ ನೆನೆಸ್ಕೊತಾನೇ ಇದ್ದೆ. ಅದೇ ಖುಷಿಲಿದ್ದೆ ನಾನು. ಓಕೆ, ಈ ಫೀಲಿಂಗ್ನಂತೂ ಯಾರಿಗೂ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ನನಗಂತೂ ಇಟ್ಸ್ ನಾಟ್ ಅಬೌಟ್ ನಾವು CSKನ ಸೋಲ್ಸಿದ್ವಿ ಆರ್ ಏನಂತಾರೆ, ನಥಿಂಗ್ ಟು ಡೂ ವಿತ್ CSK. ಐ ಆಮ್ ವೆರಿ ಆ್ಯಕ್ಚುಲಿ ಒಂಥರ ಕಾಯ್ತಾ ಇದ್ದೀನಿ ನಾನು, ಧೋನಿ ಇನ್ನೊಂದು ಸೀಸನ್ ಆಡ್ತಾರ, ಏನು ಅನೌನ್ಸ್ ಮಾಡ್ತಾರ ಅಂತ. ಹಿ ಹ್ಯಾಸ್ ಟು ಪ್ಲೇ. ಆ್ಯಂಡ್ CSK ಜಡೇಜಾ, ರೈನಾ ಅವರು ಆಡಿದ್ದೆಲ್ಲ ನನಗೆ ಸಿಕ್ಕಾಪಟ್ಟೆ ಇಷ್ಟ ಇದೆ. ಲೈಕ್ ನಾವು ಹೆಂಗೆ ನಮ್ಮ ಟೀಮ್ಗೋಸ್ಕರ ಆಡಬೇಕು, ಗೆಲ್ಲಬೇಕಂತ ಯೋಚನೆ ಮಾಡ್ತೀವೋ, ಅವ್ರ ಟೀಮ್ ಅವರು ಹಾಗೆ ಯೋಚನೆ ಮಾಡ್ತಾರೆ. ಸೊ ಈ ಎಮೋಷನ್ ಒಂಥರ ಐ ಗೆಸ್ CSK ಅವ್ರಿಗೆ ಯಾವತ್ತೂ ಅರ್ಥ ಆಗಲ್ಲ ಅನಿಸುತ್ತೆ. ಯಾಕಂದರೆ ಅವ್ರು ಯಾವತ್ತೂ ಸೋತಿರೋದು ಮಾಡಿರೋದು ಗೊತ್ತಿಲ್ಲ ಅವ್ರಿಗೆ. ಸೊ ಒಬ್ಬ RCB ಫ್ಯಾನಿಗೆ ಮಾತ್ರ ಅರ್ಥ ಆಗುತ್ತೆ ಈ ಫೀಲಿಂಗ್ ಏನು ಅಂತ. ಇಷ್ಟು ಸತಿ ಸೋತು, ಇಷ್ಟು ಕಷ್ಟಪಟ್ಟು ಬಾಟಮ್ ಆಫ್ ದ ಟೇಬಲಲ್ಲಿ ಇದ್ದು ಈ ಥರ ಕ್ವಾಲಿಫೈ ಆಗೋದಿದೆಯಲ್ಲ, ಈ ಜಾಗದಲ್ಲಿ CSK ಎಲ್ಲ ಇನ್ಯಾರೇ ಟೀಮ್ ಆಡಿದ್ದಿದ್ರು ನಮ್ಗೆ ಇದೇ ಫೀಲಿಂಗ್ ಆಗ್ತಿತ್ತು. ಫಾರ್ಚುನೇಟ್ಲಿ ಗೊತ್ತಿಲ್ಲ, CSKನೇ ಆಗಿದೆ ಅಷ್ಟೇ. ಜಸ್ಟ್ ಹ್ಯಾಪಿ ಆಸ್ ಅನ್ RCB ಫ್ಯಾನ್ ಅಷ್ಟೇ. ನನ್ನ ಬ್ಯಾಗ್ಸ್ ಎಲ್ಲ ಸಾರ್ಟ್ ಔಟ್ ಮಾಡ್ತಾ ಇದ್ದೆ ಆ್ಯಂಡ್ ಐ ಥಾಟ್ ಆಫ್ ಶೇರಿಂಗ್ ಸಮ್ ಬ್ಯಾಗ್ ಇನ್ಫಾರ್ಮೇಷನ್ ವಿತ್ ಯು ಗೈಸ್. ಈ ಒಂದು ಪೌಚ್ ಎಷ್ಟು ಎಸೆನ್ಷಿಯಲ್ ಅನ್ನೋದಕ್ಕೆ ಹೇಳ್ತೀನಿ. ನೀವು ಈ ಥರ ಒಂದು ಪೌಚನ್ನು ಕ್ಯಾರಿ ಮಾಡಿ. ಇದನ್ನ ನಾವು ಎಸೆನ್ಷಿಯಲ್ಸ್ ಪೌಚ್ ಅಂತ ಹೇಳ್ತೀವಿ. ಹೇರ್ ಪೆನ್, ಬಯೋಡಿಗ್ರೇಡಬಲ್ ಡಿಸ್ಪೋಸಬಲ್ ಬ್ಯಾಗ್, ಟ್ಯಾಬ್ಲೆಟ್ ಇಟ್ಕೊಂಡಿದ್ದೀನಿ, ಸೇಫ್ಟಿ ಪೇನ್, ಆ ಪೇನ್, ಈ ಪೇನ್, ಸೇಫರ್ ಸೈಡ್ಗೆ ಒಂದು ಇಯರಿಂಗ್ ಇದೆ, ಚಿಕ್ಕ ಐಲೈನರು, ಕಾಜಲ್ಲು, ಮಸ್ಕಾರ ಎಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ಮೈ ಕರೆಂಟ್ ಫೇವ್ರೆಟ್ ಅಬ್ಸೆಸ್ಡ್ ಗೋ ಟು ಲಿಪ್ಸ್ಟಿಕ್. ಇದು ಮಾಮಾಅರ್ತ್ ಕ್ರೀಮಿ ಮ್ಯಾಟ್ ಲಾಂಗ್ ಸ್ಟೇ ಲಿಪ್ಸ್ಟಿಕ್. ಇದು ಶೇಡ್ 6 ಆಪ್ರಿಕಾಟ್. ಇವಾಗಲೂ ನಾನು ಆಕ್ಚುಲಿ ಯಾವ ಲಿಪ್ಸ್ಟಿಕ್ಕು ಹಾಕಿಲ್ಲ, ಮನೇಲೇ ಇದ್ದೆ ಅಂತ. ಲೆಟ್ ಮೀ ಟೆಲ್ ಅಲೆಕ್ಸಾ ಟು ಚೂಸ್ ಮೈ ಲಿಪ್ಸ್ಟಿಕ್ ಶೇಡ್. ಯಾಕಂದರೆ ಇದರಲ್ಲಿ 9 ಡಿಫ್ರೆಂಟ್ ಶೇಡ್ಸ್ ಇರೋದ್ರಿಂದ ಸುಮ್ಮನೆ ರ್ಯಾಂಡಮ್ ಆಗಿ ಯಾವ್ದು ಹೇಳುತ್ತೆ ನೋಡೋಣ. ಅಲೆಕ್ಸಾ, ಚೂಸ್ ಅ ನಂಬರ್ ಬಿಟ್ವೀನ್ 1 and 9. Here's a number between 1 and 9. It's 9. 9. ಕ್ರಾನ್ಬೆರಿ ಕ್ರಶ್. ಇದರಲ್ಲಿರೋ ಮುರ್ಮುರು ಬಟರ್ ಲಿಪ್ಸ್ನ ನರಿಶ್ ಮಾಡಿ ಫ್ಲೇಕ್ ಫ್ರೀ ಆಗಿಡುತ್ತೆ. ಹಾಗೆ ಇದರಲ್ಲಿರೋ ವಿಟಮಿನ್ E ಪಿಗ್ಮೆಂಟೇಷನ್ನ ಪ್ರಿವೆಂಟ್ ಮಾಡಿ ಮಾಯಿಶ್ಚರೈಸ್ ಮಾಡುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿ 9 ಡಿಫ್ರೆಂಟ್ ಶೇಡ್ಸ್ ಇದೆ ಆ್ಯಂಡ್ ದೀಸ್ ಆರ್ ಸಮ್ ಆಫ್ ಮೈ ಫೇವ್ರೆಟ್ ಶೇಡ್ಸ್. ಆ್ಯಕ್ಚುಲಿ ಹೇಳಬೇಕಂದ್ರೆ 9 ಶೇಡ್ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಮಾಮಾಅರ್ತ್ ಈಸ್ ಪ್ಲಾಸ್ಟಿಕ್ ಪಾಸಿಟಿವ್ ಇಂಡಿಯನ್ ಬ್ರ್ಯಾಂಡ್. ಇದು 100% ನ್ಯಾಚುರಲ್ ಹಾಗೆ ಕೆಮಿಕಲ್ ಫ್ರೀ. ಮಾಮಾಅರ್ತ್ ಪ್ರಾಡಕ್ಟ್ಸ್ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಅಲ್ಲಿ ಅವೈಲೇಬಲ್ ಇದೆ. ಆ್ಯಂಡ್ ಅವರ ವೆಬ್ಸೈಟ್ ಹಾಗೂ ಅಪ್ಲಿಕೇಶನಲ್ಲಿ ನೀವು ನನ್ನ ಕೂಪನ್ ಕೋಡ್ ಯೂಸ್ ಮಾಡ್ಬೋದು, ವಿಚ್ ಇಸ್ ಅನನ್ಯ 2024. ನಿಮಗೆ ಎಕ್ಸ್ಟ್ರಾ 20% ಆಫ್ ಆಗುತ್ತೆ. ಆಲ್ಸೋ ಇಟ್ಸ್ ಅವೈಲೇಬಲ್ ಅಟ್ ಯೋರ್ ನಿಯರ್ ಬೈ ಸ್ಟೋರ್ಸ್. ಸೊ ಹೋಗಿ ನೀವು ಪರ್ಸನಲ್ ಆಗಿ ಶಾಪ್ ಮಾಡಿ. ಮಾಮಾಅರ್ತ್ ಲಿಸನ್ಸ್ ಟು ಯು. ಅಂದರೆ ನಾವು ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಅವ್ರಿಗೆ ಫೀಡ್ಬ್ಯಾಕ್ ಕೊಡಬೇಕು, ಅವ್ರು ಅದನ್ನು ಕೇಳಿಸ್ಕೋತಾರೆ. ನಮ್ಮ ಇನ್ಪುಟ್ ಮೇಲೇ ಅವರು ಆನಿಯನ್ ಶ್ಯಾಂಪೂನ ಇಂಪ್ರೂವ್ ಮಾಡಿದ್ದಾರೆ. ಈ ಹೊಸ ಇನೋವೇಷನ್ ಹಾಗೆ ರಿಸರ್ಚ್ಗಳಿಂದ ಅವರು ಪ್ರಾಡಕ್ಟ್ಸ್ಗೆ ಒಂದು ಬೆಟರ್ ಕ್ವಾಲಿಟಿ ಕೊಡ್ತಾರೆ. ಮೂವಿಂಗ್ ಆನ್. ಆ್ಯಂಡ್ ಈ ಬ್ಯಾಗ್ ನೀವು ನೋಡೇ ಇರ್ತೀರ ಅನ್ಸುತ್ತೆ, ಎಲ್ಲ ಕಡೆ ಕ್ಯಾರಿ ಮಾಡ್ತೀರಿ. ನಾನು ಇದನ್ನು H&M ಅಲ್ಲಿ ತೊಗೊಂಡಿದ್ದು. ಆ್ಯಂಡ್ ಈ ಬ್ಯಾಗಲ್ಲಿ ಎಲ್ಲ ಫಿಟ್ ಆಗುತ್ತೆ. ಯುನೋ ಮೈ ಎಸೆನ್ಷಿಯಲ್ಸ್ ಪೌಚ್, ವಾಲೆಟ್, ವಾಟರ್ ಬಾಟಲ್ ಕೂಡ ಫಿಟ್ ಆಗುತ್ತೆ ಇದರಲ್ಲಿ. ಒಂದು ಚಿಕ್ಕ ಹೇರ್ ಬ್ರಷ್, ಮಾಸ್ಕ್ ಆ್ಯಂಡ್ ಏರ್ಪಾಡ್ಸ್, ಎವ್ರಿಥಿಂಗ್ ಫಿಟ್ಸ್. ಇನ್ನೊಂದು ಚಿಕ್ಕ ವೈಟ್ ಬ್ಯಾಗ್ ಇದೆ. ಇದು ಬರೀ ಫ್ಯಾನ್ಸಿ ಬ್ಯಾಗ್ ಅಂತ ಹೇಳ್ಬೋದು. ಇದ್ರೊಳಗೆ ಏನೂ ಫಿಟ್ ಆಗೋದಿಲ್ಲ. ಒಂದು ಫೋನ್ ಫಿಟ್ ಆಗುತ್ತೆ, ಅಂದರೆ ಇಷ್ಟು ಜಾಗ ಇದೆ ಅಷ್ಟೆ. ವಾಟರ್ ಬಾಟ್ಲು, ಅದು ಇದು. ಎಸೆನ್ಷಿಯಲ್ಸ್ ಪೌಚ್ ಫಿಟ್ ಆದರೆ ವಾಲೆಟ್ ಫಿಟ್ ಆಗಲ್ಲ, ವಾಲೆಟ್ ಫಿಟ್ ಆದರೆ ಎಸೆನ್ಷಿಯಲ್ಸ್ ಪೌಚ್ ಫಿಟ್ ಆಗಲ್ಲ. ಸೊ ಲೈಕ್ ದ್ಯಾಟ್ ದಿಸ್ ಇಸ್. ಇದು ಆ್ಯಕ್ಚುಲಿ ನನ್ನ ತಮ್ಮ ಗೋವಾಯಿಂದ ತಗೊಂಡ್ಬಂದಿದ್ದು ನನಗೆ ಅಂತ. ಹೋಗಿ ಬಂದಿದ್ದ ಟೈಮಲ್ಲೇ ನನ್ನ ಬರ್ತ್ಡೇ ಇತ್ತು. ಸೊ ಅಲ್ಲೇ ಏನೋ ಶಾಪಿಂಗ್ ಮಾಡಿಬಿಟ್ಟ ನನ್ನ ಬರ್ತ್ಡೇಗೆ ಅಂತ. ಇಟ್ಸ್ ಅ ವೆರಿ ಕ್ಯೂಟ್ ಬ್ಯಾಗ್. ಆ್ಯಟ್ ಅ ಡೀಸೆಂಟ್ ಸ್ಪೇಸ್, ನಾಟ್ ಟೂ ಮಚ್. ಸುಮ್ಮನೆ ಫ್ಯಾನ್ಸಿಗೆ ಅಷ್ಟೇ ಕ್ಯಾರಿ ಮಾಡ್ಬೋದು ಇದೆಲ್ಲ ನಾನು ತೋರಿಸ್ತಿರೋದು. ಕೆಲವುದೆಲ್ಲ ಬರೀ ಫ್ಯಾನ್ಸಿ ಬ್ಯಾಗ್ಸ್ ಅಷ್ಟೇ. ಸೊ ಇಟ್ಸ್ ಅ ನೈಸ್
ಫ್ಯಾನ್ಸಿ. ನನಗೆ ಈ ಕಲರ್ ಒಂಥರ ಇಷ್ಟ ಆಯಿತು. ನೆಕ್ಸ್ಟ್ ಈಸ್ ದಿಸ್ ವೇಸ್ಟ್ ಬ್ಯಾಗ್, WAIST, ಲೈಕ್ ವೇಸ್ಟಿಗೆ ಹಾಕೊಳ್ಳೋ ಬ್ಯಾಗ್ ಇದು. ಆ್ಯಂಡ್ ಇದು ನೋಡೋಕೆ ಹಿಂಗಿದೆ, ಸುಮಾರು ಐಟಮ್ಸ್ ಫಿಟ್ ಆಗುತ್ತೆ ಇದರಲ್ಲಿ. ಹಂಗೆ ನೋಡೋಕೆ ಹೋದರೆ ವಾಲೆಟ್ ಇದೆಲ್ಲ ಇಟ್ಕೊಳಕ್ಕಾಗಲ್ಲ, ಸಪ್ರೇಟಾಗಿ ಇಟ್ಕೋಬೇಕಾಗುತ್ತೆ, ಕ್ಯಾಶ್ ಆ ಥರ ಎಲ್ಲ. ಒಂದು ಟೈಮಲ್ಲಿ ಸಿಕ್ಕಾಪಟ್ಟೆ ಯೂಸ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದೆ ಲಾಸ್ಟ್ ಇಯರಲ್ಲಿ. ಆ್ಯಂಡ್ ಯು ಕ್ಯಾನ್ ಸಿ ಆಲ್ರೆಡಿ ಸ್ವಲ್ಪ ಅದು ವೇರ್ ಔಟ್ ಆಗೋಗಿದೆ, ಬಿಕಾಸ್ ಅದು ಹಿಂಗೆ ಫೋಲ್ಡ್ ಆಗಿ 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 ಹಿಂಗೆ ಆಗೋಗಿದೆ. ಮರ್ತೋಗುತ್ತೆ ನನ್ನ ಹತ್ರ ಇದೆ ಅಂತ, ಆಮೇಲೆ ನೆನಪಾಗುತ್ತೆ ಅಯ್ಯೋ ತೊಗೊಂಡೋಗ್ಬೋದಿತ್ತಲ್ಲ ಅಂತ. ನೀವು ದಿಸ್ ಇಸ್ ಅನ್ ಅಮೇಝಿಂಗ್ ಸ್ಮಾಲ್ ಟೋಟ್ ಬ್ಯಾಗ್, ಪುಟ್ಟಾಣಿ ಟೋಟ್ ಬ್ಯಾಗು. ಬಟ್ ಇದರಲ್ಲಿ ಎಲ್ಲ ಫಿಟ್ ಆಗುತ್ತೆ ಆರಾಮಾಗಿ. ಇದ್ರಲ್ಲಿ ಗೊತ್ತಾ ಒಂದು ಬಾಟಲ್ ಹೋಲ್ಡರ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ, ಇಳಿಸೋಕ್ಕೆ ಕಾಣಲ್ಲ. ಒಂದು ಬಾಟಲ್ ಹೋಲ್ಡರ್ ಎಲ್ಲ ಇದೆ. ಆಮೇಲೆ ಒಳಗಡೆ ಸ್ವಲ್ಪ ಫ್ಲಾಪ್ಸ್ ಇದೆ ಆ್ಯಂಡ್ ಜಿಪ್, ಎವ್ರಿಥಿಂಗ್. ಇಟ್ಸ್ ಅ ವೆರಿ ನೈಸ್ ಟೋಟ್ ಬ್ಯಾಗ್ ವಿತ್ ಸ್ಟ್ರ್ಯಾಪ್ ಆಲ್ಸೋ. ಆಮೇಲೆ ಐ ಹ್ಯಾವ್ ದಿಸ್ ರೈನ್ ಸ್ಟೋನ್ ಬ್ಯಾಗ್. 3 ಬ್ಯಾಗ್ ಒಟ್ಟಿಗೆ ಪರ್ಚೇಸ್ ಮಾಡಿದ್ರೆ ಅಟ್ ದಿಸ್ ಪ್ರೈಸ್ ಅಂತ ಇತ್ತು. ಸೊ ಆ್ಯಂಡ್ ಎನಿ 3 ಬ್ಯಾಗ್ಸ್. ಸೊ ಆ ಟೈಮಲ್ಲಿ ತೊಗೊಂಡಂಥ ಬ್ಯಾಗ್ ಇದು, ರೈನ್ ಸ್ಟೋನ್ ಬ್ಯಾಗು. ವೆರಿ ಫ್ಯಾನ್ಸಿ, ಓಕೆ, ವೆರಿ ಫ್ಯಾನ್ಸಿ, ಓಕೆ, ವೆರಿ ವೆರಿ ಫ್ಯಾನ್ಸಿ. ಬಟ್ ದೇರ್ ಇಸ್ ಗುಡ್ ಅಮೌಂಟ್ ಆಫ್ ಸ್ಪೇಸ್. ಆ್ಯಂಡ್ ಇದರಲ್ಲಿ ಫ್ಲಾಪ್ ಎಲ್ಲ ಇದೆ ಒಳಗಡೆ. ಇದರಲ್ಲಿ ರೈನ್ ಸ್ಟೋನ್ ಕೊಟ್ಟಿದ್ದಾರೆ, ಇನ್ ಕೇಸ್ ಯಾವ್ದಾದ್ರು ಕಟ್ಟಾಗೋದ್ರೆ ಅಂಟಿಸ್ಕೋಬೋದು ನಾವು ಅಂತ. ಬಟ್ ಆ್ಯಕ್ಚುಲಿ ತುಂಬ ಒಳ್ಳೆ ಕ್ವಾಲಿಟಿ ಹೇಳ್ಬೋದು ನಾನು. ಆ್ಯಂಡ್ ಒಳಗಡೆ ಲೈನಿಂಗ್ ಮೆಟೀರಿಯಲ್ಲು ಥಿಕ್ಕಾಗಿ ತುಂಬ ಸಖತ್ತಾಗಿದೆ. ಇದು ಅನದರ್ ಬ್ಯಾಗ್, ಟ್ರೆಡಿಷ್ನಲ್ ಆ್ಯಂಡ್ ನಾನೇನಂದ್ರೆ ಎಥ್ನಿಕ್ ಆಗಿ ಏನಾದ್ರು ಡ್ರೆಸ್ ಹಾಕೊಂಡಾಗ ಯೂಸ್ ಮಾಡೋಂಥ ಬ್ಯಾಗು. ದಿಸ್ ಬ್ಯಾಗ್ ಈಸ್ ಆಲ್ಸೋ ವೆರಿ ಸ್ಪೆಷಲ್. ಯಾಕೆ ಅಂತ ನಿಮಗೆ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಯಾವ ಸಿನಿಮಾ ಹೇಳಿ? ಫ್ಯಾಮಿಲಿ ಡ್ರಾಮಾ. ಐ ಹ್ಯಾವ್ ಬೀನ್ ಆಲ್ವೇಸ್ ವೆರಿ ಕ್ಯಾಲ್ಕುಲೇಟಿವ್. ಓಕೆ, ಇದರಿಂದ ನನಗೆ ಪ್ರಯೋಜನ ಆಗುತ್ತೋ ಆಗಲ್ವೋ ಅಂತಾನೆ ನಾನು ನೋಡಿ ಪರ್ಚೇಸ್ ಮಾಡೋದು. ಕೆಲವುದು ತುಂಬ ಇಂಪಲ್ಸಿವ್ ಆಗಿ ಏನಾದ್ರು ಬೈ ಮಾಡಿದ್ರೆ ಜಸ್ಟ್ ನೋಡಿದ ತಕ್ಷಣ ಇಷ್ಟ ಆಗ್ಬಿಟ್ಟಿರುತ್ತೆ, ಅದಕ್ಕೆ ತಗೊಂಡಿರ್ತೀನಿ ಅಂತಿರುತ್ತೆ. ಇದು ಅದೇ ಥರ ಮಾಡಿದ್ದಂತಹ ಅನದರ್ ಮಿಸ್ಟೇಕ್. ನೋಡಿದ ತಕ್ಷಣ ಇಷ್ಟ ಆಯಿತು. ಕಲರ್ ಆ ಮೂಮೆಂಟಲ್ಲಿ ನಾನು ಆ ಕಲರ್ನ ವೈಬ್ ಮಾಡ್ತಾ ಇದ್ದೆ, ಹಾಗಾಗಿ ಥಣ್ಣಂತ ಬೈ ಮಾಡಿಬಿಟ್ಟೆ. ಬಟ್ ದಿಸ್ ಇಸ್ ದ ಬ್ಯಾಗ್. ಆ್ಯಂಡ್ ಇದರಲ್ಲಿ ನನ್ನ ಫೋನ್ ಕೂಡ ಫಿಟ್ ಆಗಲ್ಲ. ಇನ್ನು ಯಾವ ಫಂಕ್ಷನ್ಗೂ ತೊಗೊಂಡೋಗೋಕ್ಕಾಗಲ್ಲ, ಏನಕ್ಕೂ ತೊಗೊಂಡೋಗೋಕ್ಕಾಗಲ್ಲ, ಏನೂ ಫಿಟ್ ಆಗಲ್ಲ ಈ ಬ್ಯಾಗಲ್ಲಿ. ಇಷ್ಟೇ, ನೋ ಯೂಸ್ ಆಫ್ ದಿಸ್ ಬ್ಯಾಗ್. ಬಟ್ ಹಂಗಂತ ನಂಗೆ ಐ ಡೋಂಟ್ ಹೇಟ್ ದಿಸ್ ಬ್ಯಾಗ್ ಆರ್ ಎನಿಥಿಂಗ್. ನನ್ನ ಪಾಲಿಗೆ ನಮ್ಮ ಮನೆಗೆ ಬರಬೇಕಂತ ಇತ್ತು, ಬಂದಿದೆ. ನಾನು ಆ್ಯಕ್ಚುಲಿ ಪರವಶ ಮೂವಿ ಟೈಟಲ್ ಲಾಂಚ್ ಥರ ಇವೆಂಟ್ ಆದಾಗ ನೆಲಮಂಗ್ಲ ಆ ಕಡೆ ಈ ಬ್ಯಾಗ್ನೇ ಕ್ಯಾರಿ ಮಾಡಿದ್ದು, ಬಿಕಾಸ್ ಇಟ್ ವಾಸ್ ಮ್ಯಾಚಿಂಗ್ ವಿತ್ ಮೈ ಬೆಲ್ಟ್ ಅಂತ. ಸೊ ಹಾಗಾಗಿ ಈ ಬ್ಯಾಗ್ ನನಗೆ ಇಷ್ಟನೇ, ಅದೊಂಥರ ಸ್ಪೆಷಲ್. ಬಟ್ ಏನಂದರೆ ಇದರಲ್ಲಿ ಅಷ್ಟು ಯೂಸ್ ಇಲ್ಲ, ಬರೀ ಫ್ಯಾನ್ಸಿಗೋಸ್ಕರ ಅಷ್ಟೇ, ಶೋಗೋಸ್ಕರ ಯು ಹ್ಯಾವ್ ಟು ಕ್ಯಾರಿ. ದಿಸ್ ಬ್ಯಾಗ್ ಯೂಸೇ ಮಾಡಿಲ್ಲ ನಾನು, ಯು ಕ್ಯಾನ್ ಸಿ ಹಾಗೆ ಇದೆ. ಯಾಕಂದರೆ ತುಂಬ ಸ್ಪೆಷಲ್ ಬ್ಯಾಗ್ ಇದು. ಅಂಕಿ ನನಗೆ ಗೋವಾಯಿಂದ ತಂದುಕೊಟ್ಟಿದ್ದು ಬ್ಯಾಗು. ನಾನು ತೋರಿಸಿದ್ದೆಲ್ಲ ಆಲ್ಮೋಸ್ಟ್ ಫ್ಯಾನ್ಸಿ ಬ್ಯಾಗ್ಗಳೇ, ಬಟ್ ಯೂಸ್ಫುಲ್ ಆಲ್ಸೋ. ಒಂದೋ ಎರಡೋ ಬರೀ ಫ್ಯಾನ್ಸಿಗೋಸ್ಕರ. ಆ್ಯಂಡ್ ಇದರಲ್ಲೂ ಏನು ಗೊತ್ತಾ, ಹಿಂಗಿದೆ. ಆ್ಯಂಡ್ ದೇರ್ ಇಸ್ ಲಾಟ್ ಆಫ್ ಸ್ಪೇಸ್ ಆ್ಯಕ್ಚುಲಿ ಹಂಗೆ ನೋಡೋಕೆ ಹೋದರೆ. ಈ ಮಟೀರಿಯಲ್ಲು ವೆರಿ ನೈಸ್. ಇದೆಲ್ಲ ನನ್ನ ಪುಟಾಣಿ ಬ್ಯಾಗ್ಸ್ಗಳು. ದೊಡ್ಡ ದೊಡ್ಡ ಬ್ಯಾಗ್ಸ್ ಎಲ್ಲ ಇದೆ. ಆ್ಯಂಡ್ ಐ ಗೆಸ್ ನನಗೆ ಒಂದು ವ್ಲಾಗ್ ಆಲ್ರೆಡಿ ಮಾಡಿದ್ದೆ, ವೆರಿ ಲಾಂಗ್ ಬ್ಯಾಗ್, ನನ್ನ ಬ್ಯಾಗ್ ಕಲೆಕ್ಷನ್ದು. ಇವಾಗ ಕೆಲವು ಹೊಸ ಬ್ಯಾಗ್ಸ್ಗಳು ಆ್ಯಡ್ ಆಗಿದೆ. ಚೆನ್ನಾಗಿ ಯೂಸ್ ಮಾಡಿ ಉಜ್ಜಾಡಾದ್ಮೇಲೆ ಇಸ್ಲೇಬೇಕಾಗಿ ಬರುತ್ತೆ. ಬಟ್ ಮೋಸ್ಟ್ಲಿ ನಾನು ಎಲ್ಲ ಇನ್ನೂ ಇಟ್ಕೊಂಡಿದ್ದೀನಿ, ಯಾವುದೂ ಎಸ್ತಿಲ್ಲ ಆ ಥರ. ಹಾಗಾಗಿ ಸುಮಾರು ವರ್ಷಗಳಿಂದ ಯೂಸ್ ಮಾಡ್ತಿರೋ ಬ್ಯಾಗ್ಸು ಇದೆ, ಹೊಸದಾಗಿ ತೊಗೊಂಡಿರೋ ಬ್ಯಾಗ್ಸು ಇದೆ. ಕೆಲವು ಒಂದು ತುಂಬ ಸ್ಪೆಷಲ್ ಬ್ಯಾಗ್ಸ್ ಇದೆ ವಿಚ್ ಆರ್ ವೆರಿ ಲಕ್ಸುರಿ ಬ್ರ್ಯಾಂಡ್ದು. ಇಫ್ ಯು ಗೈಸ್ ವಾಂಟ್ ಟು, ನಾನು ಅದರದ್ದೊಂದು ಪುಟ್ಟ ವಿಡಿಯೋ ಮಾಡಿ ಹಾಕ್ತೀನಿ, ವೇರ್ ಇಟ್ಸ್ ಜಸ್ಟ್ ಅಬೌಟ್ ಮೈ ಸ್ವಲ್ಪ ಓವರ್ ದ ಟಾಪ್ ಎಕ್ಸ್ಪೆನ್ಸಿವ್ ಬ್ಯಾಗ್ಸ್. ಆ್ಯಂಡ್ ಟ್ರಸ್ಟ್ ಮೀ, ಮೋಸ್ಟ್ ಆಫ್ ದೆಮ್ ಆರ್ ಗಿಫ್ಟೆಡ್. ಓಕೆ, ಐಲ್ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ಸ್ಟೇ ಲಾಯಲ್, ಬಿ ಹಂಬಲ್ ಆ್ಯಂಡ್ ಗಿವ್ ಓನ್ಲಿ love.